ಬೆಂಗಳೂರಿನ ಗುಂಡಿ ಗುದ್ದಾಟ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ಸಾಲು ಟ್ವೀಟ್ಗಳನ್ನು ಮಾಡಿದ್ದಂತಹ ಕಿರಣ್ ಮಜುಮ್ದಾರ್ ಶಾ ಇವತ್ತು ಡಿಕೆ ಶಿವಕುಮಾರ್ ಮತ್ತು ಸಿಎಂ ರನ್ನ ಭೇಟಿಯಾಗಿರುವಂಥದ್ದು ಕುತೂಹಲ ಮೂಡಿಸಿದೆ. ಇದರ ಬೆನ್ನಲ್ಲೇ ಈಗ ಸಿಎಂ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆ ನಾನು ಹೊರಗಾಗ್ತೀರಿ. ನಿಮ್ ಕೆಲಸಕ್ಕೆ ಜಾಸ್ತಿ, ನಿಮ್ ಸ್ಟೇಟ್ಮೆಂಟೇ ಜಾಸ್ತಿ ಆಗಿದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇನೆ ಇವತ್ತು ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. Of course, they all have agreed that they are going to cooperate with Bangalore. ಬೆಂಗಳೂರಿನ ರಸ್ತೆ ಗುಂಡಿಗಳ ವಿರುದ್ಧ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಸಮರ ಸಾರಿದ್ರು. ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಟೀಕಾಸ್ತ್ರ ಹೂಡಿದ್ರು. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಸಚಿವರು ಅಸಮಾಧಾನ ಹೊರಹಾಕಿದ್ರು. ಈ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಭೇಟಿ ಮಾಡಿದ್ದಾರೆ. ದೀಪಾವಳಿ ಶುಭಾಶಯ ಕೋರಿ ಬೆಂಗಳೂರಿನ ರಸ್ತೆಗಳ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. Of course, they all have agreed that they are going to cooperate with Bangalore and they will not hurt Bangalore. ಇನ್ನು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳು ಒಂದು ವಾರದೊಳಗೆ ಗುಂಡಿ ಮುಚ್ಚಿಸಲಿ ಎಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದು, ಬಿಜೆಪಿ ಸಂಸದರು ₹10 ಆದರೂ ತಂದಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ನಾನು ಹೇಳಿದೆ, ಈಗ ತಾನೇ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆನಲ್ಲಿ, ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ₹1 ಒಬ್ಬ ಎಂಪಿ, ಬೆಂಗಳೂರು ನಗರದಲ್ಲಿ 5 ಜನ ಎಂಪಿಗಳು ಗೆಲ್ಲಿಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ. ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆ ನಾನು ಹೊರಗಾಗ್ತೀನಿ. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಟೀಕೆ ಮುಂದುವರಿಸಿದೆ. ಇವರ ಕೆಲಸ ಕಮ್ಮಿ ಮಾತು ಜಾಸ್ತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಪರಿಸ್ಥಿತಿ ಇರಬಹುದು, ರಾಜ್ಯದ ಪರಿಸ್ಥಿತಿ ಇರಬಹುದು, ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇನೆ ಇವತ್ತು ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. 5,000 ಗುಂಡಿ ಮುಚ್ಚಿದ್ದೀವಿ, 10,000 ಗುಂಡಿ ಯಾರ ಹತ್ರ ಹೇಳ್ತೀರಿ ಇವೆಲ್ಲಾನು? ಇದು ಬಿಡಿ. ನಾನು ಡಿ ಕೆ ಶಿವಕುಮಾರ್ ಒಬ್ಬ ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ಅಂತ ತಿಳ್ಕೊಂಡೆ. ನಿಮ್ಮ ಕೆಲಸಕ್ಕೆ ಜಾಸ್ತಿ, ನಿಮ್ಮ ಸ್ಟೇಟ್ಮೆಂಟೇ ಜಾಸ್ತಿ ಆಗಿದೆ. ಅಲ್ಲೇನೂ ಆಗಿಲ್ಲ, ಇಲ್ಲೇನೂ ಆಗಿಲ್ಲ. ಎಲ್ಲ ನಮ್ಮ ಕಾಲದಲ್ಲಿ ಯಾವ್ಯಾವ್ದಕ್ಕೆ ಯಾರ್ಯಾರಿಗೆ ಹೇಳ್ತೀರಿ, ಇದು ಬಿಟ್ಬಿಡಿ. ಸದ್ಯಕ್ಕೆ ಬೆಂಗಳೂರಿನ ಗುಂಡಿಗಳಿಗೆ ಇದೇ ಅಕ್ಟೋಬರ್ 31 ಡೆಡ್ಲೈನ್ ನೀಡಲಾಗಿದೆ. ಜಿಬಿಎ ಅಧಿಕಾರಿಗಳು ಸಹ ಭರದಿಂದ ಗುಂಡಿ ಮುಚ್ಚುತ್ತಿದ್ದಾರೆ. ಆದ್ರೆ ಇದಕ್ಕೆ ಮಳೆರಾಯ ಕೂಡ ಅಡ್ಡಗಾಲು ಹಾಕ್ತಿದ್ದಾನೆ. ಈ ನಡುವೆ ಗುಂಡಿಗಳಿಗೆ ಆದಷ್ಟು ಬೇಗ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಿದೆ. ಈರಣ್ಣ ಬಸವ, TV9 ಬೆಂಗಳೂರು.